Hi everyone, welcome to DVS Math channel. SSLC supplementary course. So ಇವತ್ತಿನ ಸೆಷನ್ ಅಲ್ಲಿ ನಾವು ಉಳಿದಿದ್ದು ಎರಡು ಥಿಯರಮ್ ನ ಕಲಿಯೋಣ. So ಇವತ್ತು ಥಿಯರಮ್ 3 area of similar triangle theorem, and it is very simple. In exam here you no need to write the statement. They will give the statement, just you have to learn the proof. So how it will be the proof? If we go for proof, first observe the figure, because as I told you, in proving a theorem figure is very important. ಅಂದ್ರೆ ಫಿಗರ್ ಕಲಿಯೋದು ತುಂಬಾನೇ ಮುಖ್ಯ. ಆಮೇಲೆ ಇಲ್ಲಿ ಕನ್ಫ್ಯೂಷನ್ ಆಗೋದೇ ಇಲ್ಲ, ಯಾಕಂದ್ರೆ ನಾವು BPT ಬಂದಾಗ ಬರೀ ಸಿಂಗಲ್ ಒಂದೇ ಟ್ರಯಾಂಗಲ್ ಅದರಲ್ಲೇ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಇನ್ನು ಎ ಸಿಮಿಲಾರಿಟಿಲಿ ಎರಡು ಟ್ರಯಾಂಗಲ್ ತಗೋತೀವಿ ಅದರಲ್ಲಿ. ಆಮೇಲೆ ಪ್ರತಿಯೊಂದು ಥಿಯರಮ್ ಅಲ್ಲೂ ಡಿಫ್ರೆಂಟ್ ಫಿಗರ್ಸ್ ಇಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಆಗಲ್ಲ. ಸೊ ಫಿಗರ್ಸ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಪ್ರೂಫ್ನು ನೀವು ನೆನ್ಪಿಟ್ಕೋಬಹುದು. ಸೊ ಇಲ್ಲಿ ಫಿಗರ್ಸ್ ನೋಡಿ, ಎರಡು ಟ್ರಯಾಂಗಲ್, ಒಂದು ABC, ಇನ್ನೊಂದು PQR ಟ್ರಯಾಂಗಲ್. ಇದರ ಸ್ಟೇಟ್ಮೆಂಟ್ ನೋಡಿ ಈ ತರ ಇರುತ್ತೆ. ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಏನಪ್ಪಾ ಅಂದ್ರೆ ದಿ ರೇಷಿಯೋ ಆಫ್ ದಿ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದಿ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಆಮೇಲೆ ಇದೇ ಥಿಯರಮ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಇದೆ, ಅದೇ ಏರಿಯಾ. ಸೊ ಏರಿಯಾ ಅನ್ನೋ ವರ್ಡು ನಿಮ್ಮ ಬೇರೆ ಇನ್ಯಾವ ಥಿಯರಮ್ ಅಲ್ಲೂ ಬರಲ್ಲ. ಸೊ ಇಲ್ಲಿ ಏರಿಯಾ ಅನ್ನೋ ವರ್ಡ್ ಇತ್ತು ಅಂತಂದ್ರೆ ಪರ್ಟಿಕ್ಯುಲರ್ ನಿಮಗೆ ಗೊತ್ತಾಗಬೇಕು ಇದು ಈ ಥಿಯರಮ್ನ ನಾವು ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ನ ನಾವು ಬರೀಬೇಕು ಅನ್ನೋದು ಗೊತ್ತಾಗಬೇಕು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ದಿ ರೇಷಿಯೋ ಆಫ್ ದಿ ಏರಿಯಾಸ್ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದಿ ಸ್ಕ್ವೇರ್ ಆಫ್ ದಿ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಇಲ್ಲಿ ದ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಟ್ರಯಾಂಗಲ್ಸ್ ಅಂತ ಬಂದ್ರೆ ಇಲ್ಲಿ ಟ್ರಯಾಂಗಲ್ ಯಾವ್ಯಾವ್ದಿದೆ? ABC ಇದೆ. ನಾವು ಟ್ರಯಾಂಗಲ್ ತಗೊಳ್ಳೋಣ. ಸೊ ಇಲ್ಲಿ ಟ್ರಯಾಂಗಲ್ ABC, ರೇಷಿಯೋ ಅಂದ್ರೆ ಗೊತ್ತಿದೆ, ವಿಲ್ ಟೇಕ್ ಡಿವೈಡ್. ಸೊ ಇನ್ ನೆಕ್ಸ್ಟ್ ಟ್ರಯಾಂಗಲ್ ಏನಿದೆ? PQR. ಆದ್ರೆ ಏರಿಯಾ ತಗೋಬೇಕು ನಾವು, ಏರಿಯಾ. ಹೌದಾ? ಹಾಗಾದ್ರೆ ದಿ ರೇಷಿಯೋ ಅಂತಂದ್ರೆ ರೇಷಿಯೋ ಆಫ್ ಏರಿಯಾ ಆಫ್ ಟೂ ಸಿಮಿಲರ್ ಟ್ರಯಾಂಗಲ್ಸ್. ಇಲ್ಲಿ ಅವ್ರು ಸಿಮಿಲರ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಟ್ರಯಾಂಗಲ್ ABC ಈ ಸಿಮಿಲರ್ ಅನ್ನೋ ಸಿಂಬಲ್ ನಾವು ಈ ಸಿಂಬಲ್ ಯೂಸ್ ಮಾಡ್ತೀವಿ, PQR ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಇವೆರಡು ಏರಿಯಾ ನಾವು ರೇಷಿಯೋ ತಗೊಂಡ್ರೆ ದೇ ಆರ್ ಈಕ್ವಲ್ ಟು ಸ್ಕ್ವೇರ್ ಆಫ್ ರೇಷಿಯೋ ಆಫ್ ದರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದ್ರೆ AB, ರೇಷಿಯೋ ಅಂತಂದ್ರೆ ಹಾಗೆ ನಾವು ಕೆಳಗಡೆ ಬರೀಬೇಕು PQ, ಅದ್ರ ಸ್ಕ್ವೇರ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋ ಸ್ಟೇಟ್ಮೆಂಟ್. ಇದು ತುಂಬಾನೇ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಈಗ ಪ್ರೂಫ್ ಹೋಗೋಣ, ಯಾಕಂದ್ರೆ ಇದರಲ್ಲಿ ಸ್ಟೇಟ್ಮೆಂಟ್ ಅವರೇ ಕೊಡೋದ್ರಿಂದ ನೀವು ಸ್ಟೇಟ್ಮೆಂಟ್ ಏನು ಕಲಿಯೋದು ಬೇಡ. ಆದ್ರೆ ಇದೇ ಥಿಯರಮ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಏರಿಯಾ ದಿ ರೇಷಿಯೋ ಆಫ್ ಏರಿಯಾ ಅನ್ನೋ ವರ್ಡ್ ಬರುತ್ತೆ ಇಲ್ಲಿ. ಸೊ ನಾವು ಈಗ ಪ್ರೂಫ್ ಹೋಗೋಣ. ಸೊ ಪ್ರೂಫ್ ಅಲ್ಲಿ ನೋಡ್ಕೊಂಡು ಬನ್ನಿ, ತುಂಬಾನೇ ಸಿಂಪಲ್ ಆಗಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಅವ್ರು ಏನಂತ ಕೊಟ್ಟಿದ್ದಾರೆ ನಮ್ಗೆ? ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳಿದ್ದಾರೆ. ಅಂದ್ರೆ ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ PQR. ಫಸ್ಟ್ ರೈಟ್ ದಟ್ ಒನ್. Triangle ABC is similar to triangle PQR, because ಏನಂತ statement, what does the statement says? The ratio of area of two similar triangles. So they have mentioned these two triangles are similar. So therefore you have to write the triangle ABC is similar to triangle PQR. As you all know, if two triangles are similar, their corresponding sides are in the same ratio. Yes, right. So what is the condition for? ನಮಗೆ ಗೊತ್ತಿದೆ, ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ಸ್ ಅಲ್ಲಿ ಎರಡು ಟ್ರಯಾಂಗಲ್ ನಾವು ಸಿಮಿಲರ್ ಆಗಿದೆ ಅಂತ ಹೇಳಬೇಕು ಅಂದ್ರೆ ಏನೆಲ್ಲ ಕಂಡೀಷನ್ ಇರಬೇಕು? ದೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಮಸ್ಟ್ ಬಿ ಸೇಮ್, ಆಂಗಲ್ ಸೇಮ್ ಆಗಿರಬೇಕು. ಜೊತೆಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ದೀಸ್ ಆರ್ ದಿ ಟೂ ಮೇನ್ ಪ್ರಾಪರ್ಟೀಸ್ ವೆನ್ ವಿ ಸೇ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಅದನ್ನ ಬರ್ಕೊಳ್ಳೋಣ. ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ದಟ್ ಮೀನ್ಸ್ AB by PQ, BC by QR, AC by PQ. ಇದನ್ನು ಬರ್ಕೊಳ್ಳೋಣ. ಯಾಕೆ ಅಂತಂದ್ರೆ ದೀಸ್ ಟು ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ನಾವು ಈ ಕಂಡೀಷನ್ ನ ತಗೊಂಡಿದ್ದೀವಿ. ಆಮೇಲೆ ವೆರಿ ಸಿಂಪಲ್ ಟು ಪ್ರೂವ್ ಬರ್ಕೊಳ್ಳೋದು. ಡೇಟಾ ಆಯ್ತು. ಟು ಪ್ರೂವ್ ಬಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಏನಂತ ತಗೊಂಡ್ಬೇಕು? ದಿ ರೇಷಿಯೋ ಆಫ್ ಟು area of two similar triangles, area. So area of triangle ABC divided by area of triangle PQR ಬರ್ಕೋತೀರಾ. is equal to ಇಲ್ಲಿ ತುಂಬಾನೇ ಸಿಂಪಲ್. ನೀವೇನು ಅದನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಬರ್ದಿರ್ತೀರಲ್ಲ ಡೇಟಾದಲ್ಲಿ ನೋಡಿ, ಇಲ್ಲಿ ಡೇಟಾದಲ್ಲಿ ಬರ್ದಿದ್ದೀರಲ್ಲ AB by PQ, that you have written in data. AB by PQ, BC by QR is equal to AC by PR. just ಅದಕ್ಕೆ ಸ್ಕ್ವೇರ್ಸ್ ಹಾಕ್ಬಿಡಿ. ನೋಡಿ, just AB by PQ whole square is equal to BC by QR whole square is equal to AC by PR whole square. ಇದಕ್ಕೆ ಟು ಪ್ರೂವ್ ಅಲ್ಲಿ ನೋ ಕನ್ಫ್ಯೂಷನ್ಸ್. ಜಸ್ಟ್ ಇಲ್ಲಿ ಇದೆಯಲ್ಲ ನಿಮಗೆ ಡೇಟಾ, ಸೊ ಅದನ್ನು ನೋಡ್ಕೊಂಡು ಅದಕ್ಕೆ ಸ್ಕ್ವೇರ್ ಹಾಕಿ ಬರ್ಕೊಳ್ಳೋದು ಅಷ್ಟೇ.
construction is very simple in this. Just you have to draw AM perpendicular to BC. AM perpendicular to BC means, as you all know, it is 90 degree, and PN, so is nodally what is the construction here given. So this AM is perpendicular to BC, this PN is perpendicular to QR. This you have to write the construction. Now let's move on to the proof, and proof is also very easy here. So here you can observe, first what you have to take, first take this basic triangles. Here as after taking the construction, it is divided, the one triangle is divided into two triangles, right? One here ABM or AMC or PQN or PNR, like this, two triangles. So here what you have to take, in this select ABM and PQN total. So in triangle A, athwa ABM or AMB, anything you can take, AMB or ABM or PNQ or PQN. So in this, as you know, angle B equals angle Q. Why angle B equals angle Q? Because we are seeing that these two triangles are similar, so their angles are also equal. So write that one. Okay, then as you all know, this is 90 degree, angle M is 90 degree, angle N is 90 degree, because from construction we took a perpendicular, means both are equal to 90 degree. So it is about construction. Now here two angles are equal. Now if two angles are equal, then they two triangles are similar, right? Because our AA similarity theorem. Now in Indian sessional now kaltvi, angles equal agidre, corresponding angles to triangles, corresponding angles equal agidre averadu triangle similar anta ನಾವು AA similarity theorem ಅಲ್ಲಿ ಪ್ರೂವ್ ಮಾಡಿದೀವಿ. ಸೊ ಅದನ್ನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ಜಸ್ಟ್ ನೀವು ಎರಡು ಆಂಗಲ್ ನ ತಗೋತೀರಾ, angle B equals angle Q by data, or triangle ABC similar to triangle PQR. Angle M equals angle N, directly write angle M is equal to angle N, because both are equal to 90 degree from construction. So if two angles are equal, directly you can write triangle ABM, that means this triangle ABM and PQN are similar, because from AA similarity criteria, or you can write from AA similarity. And remember, if these two triangles are similar, then their corresponding sides are in the same ratio. Yes, right. If these two triangles are similar, their corresponding sides are in the same ratio. So now let us take their corresponding sides here. If I take corresponding sides, now as we are telling, these ABM is similar to PQN. What is the corresponding side here? Here you can take AM by PN. So I am taking the perpendicular here. AM by PM is equal to AB by PQ, right? AB by PQ. But instead of AM, you can observe here you can observe what is the given here, BC by QR, right? Instead of AM BQ, observe here you are observing AB by PQ, right? AB by PQ. But data, if you observe here, AB by PQ is equal to BC by QR, right? BC by QR. So what we are writing, using this is given part, here AB by PQ is equal to BC by QR. So let it be this one, and observe in both the cases, AB by PQ, AB by PQ both are in RHS. So you can equate the LHS. Observe again. So this you took from the corresponding sides are in the same ratio. This we got from data. In both the cases, AB by PQ are both in RHS. So you can equate the LHS. So now AM by PN is equal to BC by QR. Take equation 1. Now we are going for the next step, that is we are going to take this one, area of triangle ABC, area of triangle PQR. So take the ratio of that. So area of triangle ABC, area of triangle PQR, as you all know, what is the area of triangle formula? Half into base into height. So half into BC into AM. Here base it is, observe, base it is BC, so height it is AM. Here base it is QR, height it is QN. So write it as half of cancel. So BC by QR into AM by PN. But from equation 1, observe equation 1, here AM by PN you can substitute BC by QR, substitute it. So BC into BC. So BC by QR into BC by QR, you got BC by QR whole square. Right, fine. It is very simple. So again observe here, first it is very simple. First take these two triangles
and in this take angle B is equal to angle Q because the two triangles are similar here. Angle M is equal to angle N because both are 90 degree from construction. Make them similar from AA similarity criteria and take their corresponding sides are in the same ratio. Here AB by PQ, BM or AM by PN. So this you got. But from data, observe from data, AB by PQ is equal to BC by QR. So now by here in both the cases here RHS is same, so you are equating the LHS, that is AM by PN is equal to BC by QR. Now taking the main concept, that is area of triangle ABC divided by area of triangle PQR. So that is half into base into height. In this first triangle, so what is an area? So base it is BC, height it is AM. In this QR is base, PN is height. So substituting half of cancel BC by QR into AM. But here from AM by PN we can substitute BC by QR from equation 1. So now here totally you got BC by QR whole square. So now finally you got BC by QR whole square. Similarly copy the same thing that you have written in the proof. So this is about area of similar triangle theorem. It is very easy. And changing the alphabets, don't mug up the theorems children, just change the alphabets of this. Instead of ABC takes XYZ, instead of PQR you take another LMNO, like that. Change the alphabets and practice, it will be very easy for you. Theorem 4, Pythagoras theorem, and which is very easy theorem to remember. So here statement is also very easy. So in board exam the same theorem is asked for 5 marks. State and prove Pythagoras theorem. So first let us learn the statement. So here I'll explain you how to remember the statement using the figure. So if we consider a right angle triangle, as you all know, right angle triangle, one of the angle is 90 degree. So right, so if I label the here ABC, and you know that the side which is opposite to 90 degree we are calling it as an hypotenuse, or the longest side in the right angle triangle we are calling it as hypotenuse. The statement is very simple. In a right triangle, which triangle we are considering? In a right triangle, the square of hypotenuse, very simple, in right triangle the square of hypotenuse side is equal to the sum of the square of other two sides, sum of the square of other two sides. In a right triangle, square of hypotenuse side is equal to sum of the square of other two sides. So this is the statement. So you can observe here in this figure AC is an hypotenuse, so AC square is equal to, what is the other two sides? AB and BC. So here AB square plus BC square, very simple. So in right triangle, square of hypotenuse side is equal to sum of the square of other two sides. This is the statement, practice it. So now let's go for proving. So if you go for proving, it is very simple here. What is the data? For always it's followed by data to prove, construction and proof. So first let's go for data. So here which is a triangle here? ABC is a triangle. So write in triangle ABC, angle B is equal to 90 degree, right? Angle B is equal to 90 degree. This is the data in triangle ABC, angle B is equal to 90 degree. To prove, what we have to prove here? Hypotenuse is AC, right? So that means here AC square is equal to the sum of square of other two sides, that is AB square plus BC square. This is about the to prove. And here we have to take one construction draw. So it is very simple. Construction is also just you have to take draw BD. What is this BD? Draw BD perpendicular to AC, perpendicular to AC. So perpendicular means 90 degree. So draw BD perpendicular to AC. This is our construction. Let's go for proving, and we observe here the whole triangle ABC is divided into two smaller triangles, right? ABD and BDC, or BCD you can take, right? So that means the one bigger triangle and two smaller triangles. The overall bigger triangle is ABC, and inside that we have two smaller triangles. Why I am telling this is we are selecting the triangles like that. Now observe the first step in proof, it is in triangle BDA, which is that BDA, this one, in triangle BDA and ABC, that means bigger one, the bigger triangle and the smaller triangle. Now we are considering bigger triangle, that is ABC and ABD.
So in this observe, angle B is 90 degree, angle D is 90 degree, right? So angle B is 90 degree because of data, angle D is 90 degree because of construction, both are 90 degree, so we got one angle equal. And in both the cases you can observe angle ABC, triangle ABC, angle A is there. In this BDA, angle A is there. In both the cases angle A is common, so angle, you can write angle A equals angle A by common angle. So here how many angles are equal now? 2 angles are equal. So you can write these two triangles are similar by AA similarity, right? By AA similarity, these two triangles are similar. If these two triangles are similar, then their corresponding sides are in the same ratio. That means now you got the smaller triangle and the bigger triangles are in the, they're similar, right? So how you will write? So AB by AC, you can observe in this triangle, in bigger triangle, AC is an hypotenuse, right? So because it is 90 degree, opposite to 90 degree. But in smaller triangle, here if we consider 90 degree, which is an opposite to 90 degree, AB. So we are equating the, so here which is AB is an hypotenuse for smaller triangle and ABC in triangle, AC is an hypotenuse. So we are equating AB by AC. Clear? But observe in this, if I consider AB, here AB is there, right? If we consider this smaller triangle, AB is an hypotenuse, but for bigger triangle itself, AB is on other side. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾವು ಫಸ್ಟು ಎರಡು ಟ್ರಯಾಂಗಲ್ ನಾವು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ವಿ. ಹೇಗೆ ಅಂತಂದ್ರೆ ಒಂದು ಆಂಗಲ್ ಬಿ 90 ಡಿಗ್ರಿ, ಆಂಗಲ್ ಡಿ 90 ಡಿಗ್ರಿ ಅಂತ ತಗೊಂಡ್ವಿ. ಇನ್ನು ಎ ಬಿ ಸಿಲಿ ಮತ್ತೆ ಎ ಬಿ ಡಿಲಿ ಆಂಗಲ್ ಎ ಕಾಮನ್ ಅಂತ ತಗೊಂಡು ಎರಡು ಟ್ರಯಾಂಗಲ್ನ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ವಿ. ಆದರೆ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ಮೇಲೆ ಅದ್ರ ಕರೆಸ್ಪಾಂಡಿಂಗ್ ಸೈಡ್ಸು ಸೇಮ್ ಇದೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಈಗ ಫಸ್ಟ್ ನೀವೇನು ತಗೋಬೇಕಾಗತ್ತೆ? ಹೈಪೋಟೆನಸ್ ತಗೋಬೇಕಾಗುತ್ತೆ. ಸೊ ಬಿಗರ್ ಟ್ರಯಾಂಗಲ್ ಅಲ್ಲಿ ಹೈಪೋಟೆನಸ್ ಯಾವುದು? AC ಅಂತ ಗೊತ್ತಾಯ್ತು. ಇಲ್ಲಿ ಹೇಗೆ ಹೈಪೋಟೆನಸ್ ನಾನು ಹೇಳಿದ್ದೀನಿ ಸಿಂಪಲ್ ಆಗಿ 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡೇ ಹೈಪೋಟೆನಸ್ ಅಂತ. ಹಾಗಾದ್ರೆ ಸ್ಮಾಲರ್ ಟ್ರಯಾಂಗಲ್ಗೆ ಇರೋದು AB, ಬಿಗರ್ ಟ್ರಯಾಂಗಲ್ಗೆ ಇರೋದು AC ಹೈಪೋಟೆನಸ್. ಆಮೇಲೆ ಸಿಂಪಲ್ ಆಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ಬಿಡಿ, AB ಹೌದಾ, AB ಬಂದಿದೆ. ಸೊ ಈಗ ನನಗೆ ಈ ಸ್ಮಾಲರ್ ಟ್ರಯಾಂಗಲ್ ನೋಡಿ, ಇಲ್ಲಿ 90 ಡಿಗ್ರಿ ಪಕ್ಕ ಇರೋದು AB, ಇಲ್ಲಿ ನಾನು AD ಅಂತ ತಗೋತೀನಿ. AB by AC is equal to AD by AB. ಸೊ ನಾನು ಉಳಿದಿದೆ ಎರಡು ಸೈಡ್ನ ನಾನು ಕರೆಸ್ಪಾಂಡಿಂಗ್ ಅಂತ ತಗೊಂಡ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ AB ಸ್ಕ್ವೇರ್ ಇಸ್ ಈಕ್ವಲ್ ಟು AD ಇಂಟು AC ಅಂತ ಬಂತು. ಅದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಈಗ ನೆಕ್ಸ್ಟ್ ನಾವು ಹೋಗೋದಾದ್ರೆ ಇನ್ನು ಉಳ್ಕೊಂಡಿದ್ದು ನೆಕ್ಸ್ಟ್ ಟ್ರಯಾಂಗಲ್ ಯಾವುದು? ಮತ್ತೆ ಬಿಗರ್ ಟ್ರಯಾಂಗಲ್ ಉಳ್ಕೊಂಡಿರೋ ಸೆಕೆಂಡ್ ಟ್ರಯಾಂಗಲ್. ಈಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ಗೆ ಅದ್ರ ಮಧ್ಯೆ ನಾವು ಒಂದು ಪರ್ಪೆಂಡಿಕ್ಯುಲರ್ ತಗೊಂಡ್ವಿ. ಸೊ ಆ ಬಿಗರ್ ರೈಟ್ ಆಂಗಲ್ ಟ್ರಯಾಂಗಲ್ಸ್ 2 ಸ್ಮಾಲರ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಆಯಿತು. ಸೊ ಇಲ್ಲಿ ಮತ್ತೆ ನಾನೇನು ಮಾಡ್ತೀನಿ, BDC ತಗೋತೀನಿ, ಟ್ರಯಾಂಗಲ್ BDC ಮತ್ತೆ ABCನೇ. ನೋಡಿ ಇಲ್ಲಿ ABC ನಾವು ತಗೊಂಡಿರೋದು ಕಾಮನ್ ಎರಡೂ ಕಡೆ. ಇನ್ನು ಒಂದ್ಸರಿ ಸ್ಮಾಲರ್ ಈ ಪಾರ್ಟ್ ತಗೋತೀವಿ, ನೆಕ್ಸ್ಟ್ ಟೈಮ್ ಈ ಪಾರ್ಟ್ ತಗೋತೀವಿ, ಅಷ್ಟೇ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಎರಡು ಕೇಸಲ್ಲಿ ಮತ್ತೆ ಆಂಗಲ್ B ಈಕ್ವಲ್ಸ್ ಆಂಗಲ್ D 90 ಡಿಗ್ರಿ ಬೈ ಡೇಟಾ ಇನ್ ಕನ್ಸ್ಟ್ರಕ್ಷನ್. ಆಮೇಲೆ ಎರಡರಲ್ಲೂ ನೋಡಿ ಆಂಗಲ್ C ಕಾಮನ್ ಆಗಿದೆ. ತುಂಬಾನೇ ಸಿಂಪಲ್. B 90 ಡಿಗ್ರಿ ಆಗಿದ್ರೆ ಒಂದ್ ಕಡೆ A ಕಾಮನ್ ತಗೊಳ್ಳಿ, ಒಂದ್ ಕಡೆ C. ಉಳಿದಿದ್ದ ಎರಡು ಆಂಗಲ್ ಇರುತ್ತಲ್ಲ A ಮತ್ತೆ C, ಒಂದ್ಸರಿ A ಕಾಮನ್ ತಗೊಳ್ಳಿ, ಒಂದ್ಸರಿ C ಕಾಮನ್ ತಗೊಳ್ಳಿ. ಸೊ ಅದನ್ನ ಕಾಮನ್ ಅಂತ ಬರೀರಿ. ಈಗ ಎರಡು ಟ್ರಯಾಂಗಲ್ ಸಿಮಿಲರ್ ಆಗೋಯ್ತು. ಸಿಮಿಲರ್ ಆಗಿದ ತಕ್ಷಣ ಏನ್ ಮಾಡಿ, ಇಲ್ಲಿ ಮತ್ತೆ ಡಿಗೆ ಆಪೋಸಿಟ್ ಆಗಿರೋದು ಯಾವುದು? BC. ಸೊ BC ಹೈಪೋಟೆನಸ್ ಆಗುತ್ತೆ, ಮತ್ತೆ AC ಹೈಪೋಟೆನಸ್ ಬಿಗರ್. ಸೊ BC by AC ಈಕ್ವಲ್ಸ್, ಇಲ್ಲಿ ನೋಡಿ BC ಅನ್ನೋದು ಬಿಗ್ಗರ್ ಟ್ರಯಾಂಗಲ್ ಒಂದ್ ಸೈಡ್ ಆಯ್ತು. ಸೊ ನೀವು ಉಳ್ಕೊಂಡಿದ್ದು DC ತಗೊಳ್ಳಿ. ಯಾವಾಗ BD ತಗೊಳಕ್ ಹೋಗ್ಲೇಬೇಡಿ, ಈ BD ಪರ್ಪೆಂಡಿಕ್ಯುಲರ್ ಎಳ್ದಿದೀವಲ್ಲ ಇದು ಬೇಡವೇ ಬೇಡ. AB AD ತಗೊಳ್ಳಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಇಂಟು DC. ಟೇಕ್ ಇಟ್ ಈಸ್ ಈಕ್ವೇಶನ್ 2. ಸೊ ನಾವು ಆಡಿಂಗ್ ಈಕ್ವೇಶನ್ 1 and 2. ಈಗ ಆಡಿಂಗ್ ಈಕ್ವೇಶನ್ 1 and 2 ಮಾಡಿದ್ರೆ ಸೊ LHS to LHS, RHS to RHS. ಸೊ LHS ಯಾವುದು ಇಲ್ಲಿ? ಸೊ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್, ಉಳ್ಕೊಂಡಿದ್ದು AD ಇಂಟು AC ಪ್ಲಸ್ AC ಇಂಟು DC. ಎರಡರಲ್ಲೂ ಕಾಮನ್ ಏನಿದೆ? AC ಕಾಮನ್ ಆಗಿದೆ. AC ಕಾಮನ್ ತಗೊಳಿದ್ರೆ ಉಳ್ಕೊಳ್ಳೋದು AD ಪ್ಲಸ್ DC ಹಿಯರ್. ಸೊ ನಾವು ವಾಟ್ ಇಸ್ AD ಪ್ಲಸ್ DC? ಯು ಕ್ಯಾನ್ ಅಬ್ಸರ್ವ್ AD ಪ್ಲಸ್ DC, ಅಗೇನ್ ವಿ ಗಾಟ್ AC. AC ಇಂಟು AC, AC square. So AB square plus BC square is equal to AC square, which is a very simple steps, easy also. Practice them, just change the alphabets. ತುಂಬ ಸಿಂಪಲ್ ಮೆಥಡ್ ಅಂದರೆ ಅಲ್ಫಾಬೆಟ್ಸ್ನ ಚೇಂಜ್ ಮಾಡಿ ಇದೇ ಥರ ಪ್ರಾಕ್ಟೀಸ್ ಮಾಡಿ ಒಂದು 2-3 ಸರಿ
ಪ್ರಾಕ್ಟೀಸ್ ಮಾಡಿದಷ್ಟು ಬೇಗನೆ ಬರುತ್ತೆ. ಇದಿಷ್ಟು ಟ್ರಯಾಂಗಲ್ಸ್ ಥಿಯರಮ್ಸ್. ಸೊ ನಾವು ನೆಕ್ಸ್ಟ್ ಸೆಷನಲ್ಲಿ ಸರ್ಕಲ್ಸ್ 2 ಥಿಯರಮ್ನ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರೆಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ. ಸೊ ಇನ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.